BA 6ನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆ 3 ಆದಂಥ ಸಮಕಾಲೀನ ಕರ್ನಾಟಕದ ಇತಿಹಾಸ ಈ ಒಂದು ವಿಷಯದ 2024ರ ಪ್ರಶ್ನೆ ಪತ್ರಿಕೆಯನ್ನು 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ನೋಡೋಣ. ಮೊದಲು ವಿಭಾಗ ಅದಲ್ಲಿ ಈ ಕೆಳಗಿನ ಬೇಕಾದ 5 ಪ್ರಶ್ನೆಗಳಿಗೆ 4 ರಿಂದ 5 ಸಾಲಿನಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ ಒಂದು ಆಲೂರು ವೆಂಕಟರಾವ್ ಅಂತ ಇದ್ದು, ಆಲೂರು ವೆಂಕಟರಾವ್ ಅವರು ಒಬ್ಬ ಭಾರತೀಯ ಇತಿಹಾಸಕಾರ, ಬರಹಗಾರ ಮತ್ತು ಪತ್ರಕರ್ತರಾಗಿದ್ದು, ಪ್ರತ್ಯೇಕ ಕರ್ನಾಟಕ ರಾಜ್ಯದ ಉದ್ದೇಶಕ್ಕಾಗಿ ಅವರು ನೀಡಿದಂಥ ಕೊಡುಗೆಗಾಗಿ ಅವರನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕುಲ ಪುರೋಹಿತ ಅಂದರೆ ಕನ್ನಡ ಕುಟುಂಬದ ಪ್ರಧಾನ ಅರ್ಚಕ ಎಂದು ಈ ಒಂದು ಆಲೂರು ವೆಂಕಟರಾವ್ ಅವರನ್ನು ಪೂಜಿಸುತ್ತಾರೆ. ಇವರು ಮೈಸೂರು, ಬಾಂಬೆ ಪ್ರೆಸಿಡೆನ್ಸಿ ಮತ್ತು ನಿಜಾಮರ ಹೈದರಾಬಾದ್ನ ಕನ್ನಡ ಮಾತನಾಡುವಂಥ ಜನರಿಗಾಗಿ ಚಳುವಳಿಯನ್ನು ಕೈಗೊಂಡಿದ್ದಕ್ಕಾಗಿ ಈ ಒಂದು ಆಲೂರು ವೆಂಕಟರಾವ್ ಅವರು ಪ್ರಸಿದ್ಧರಾಗಿದ್ದಾರೆ. ಏಕೀಕೃತ ಕನ್ನಡ ಭಾಷಿಕ ಪ್ರದೇಶಕ್ಕೆ ಪುನಃ ನಾಮಕರಣಕ್ಕೆ ಹೋರಾಟ ನಡೆಸಿದವರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಕರ್ನಾಟಕವೇ ಹೊಸ ರಾಜ್ಯಕ್ಕೆ ಸೂಕ್ತ ಹೆಸರೆಂದು ಘೋಷಿಸಿದವರು ಈ ಒಂದು ಆಲೂರು ವೆಂಕಟರಾವ್ ಆಗಿದ್ದಾರೆ. 1973 ನವೆಂಬರ್ 1ರಂದು ಕರ್ನಾಟಕದ ಮುಖ್ಯಮಂತ್ರಿ ದೇವರಾಜ ಅರಸರು ಈ ಒಂದು ಹೊಸ ರಾಜ್ಯವನ್ನು ಕರ್ನಾಟಕ ಎಂದು ಹೆಸರಿಸಿದರು ಎಂದು ತಿಳಿದು ಬರುತ್ತದೆ. ಪ್ರಶ್ನೆ 2 JVP ಸಮಿತಿ ಅಂತ ಇದೆ. 1948ರ ಡಿಸೆಂಬರ್ 18ರಂದು ಜೈಪುರದಲ್ಲಿ ನಡೆದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಧಾರ್ ವರದಿಯನ್ನು ಪುನರ್ ಪರಿಶೀಲಿಸಲು ಮತ್ತು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗ್ಗೆ ವರದಿಯನ್ನು ಸಲ್ಲಿಸಲು ಈ ಒಂದು JVP ಸಮಿತಿಯನ್ನು ರಚಿಸಿತು. ಇಲ್ಲಿ JVP ಎಂದರೆ ಜೆ ಅಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಭಾಯ್ ಪಟೇಲ್ ಮತ್ತು ಪಿ ಎಂದರೆ ಪಟ್ಟಾಭಿ ಸೀತಾರಾಮಯ್ಯ ಅನ್ನುವುದು ಆಗಿದೆ. ಅಂದರೆ ಈ ಮೂವರು ಸೇರಿರುತ್ತಿರುವಂಥ ಸಮಿತಿಯೇ JVP ಸಮಿತಿಯಾಗಿದೆ. ಪ್ರಶ್ನೆ 3 ಮಹಾಜನ್ ಆಯೋಗ ಅಂತ ಇದೆ. ಮಹಾಜನ್ ಆಯೋಗವೆಂದರೆ ಗಡಿ ವಿವಾದ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ 1965ರಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂಥ ಮೆಹರ್ ಚಂದ್ ಮಹಾಜನ್ ಅವರನ್ನು ನೇಮಿಸಿತು. ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ಗಡಿಗಳನ್ನು ನಿರ್ಧರಿಸುವಂಥ ಕಾರ್ಯವನ್ನು ಮಹಾಜನ್ ಅವರದಾಗಿತ್ತು. ಸುದೀರ್ಘ ಅಧ್ಯಯನ ನಡೆಸಿದಂಥ ಈ ಒಂದು ಮಹಾಜನ್ ಆಯೋಗವು 1967 ಆಗಸ್ಟ್ 28ರಂದು 196 ಪುಟಗಳ ವರದಿಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತು. ಇದೇ ಮಹಾಜನ್ ವರದಿ ಎಂದು ಪ್ರಸಿದ್ಧವಾಗಿದೆ. ಇನ್ನು ಪ್ರಶ್ನೆ 4 ಶಾಂತವೇರಿ ಗೋಪಾಲಗೌಡ ಅಂತ ಇದೆ. ಈ ಒಂದು ಶಾಂತವೇರಿ ಗೋಪಾಲಗೌಡರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಶಾಂತವೇರಿ ಎಂಬ ಗ್ರಾಮದಲ್ಲಿ 1923 ಮಾರ್ಚ್ 14ರಂದು ಜನಿಸಿದರು. ಗೋಪಾಲಗೌಡರು ಕರ್ನಾಟಕದ ಪ್ರಮುಖ ಸಮಾಜವಾದದ ಪ್ರವರ್ತಕ, ಭಾರತದ ಪ್ರಮುಖ ಸಮಾಜವಾದಿ ಚಿಂತಕ, ಅಪರೂಪದ ಪ್ರಾಮಾಣಿಕ ರಾಜಕಾರಣಿ ಮತ್ತು ಮಾನವೀಯತೆಯ ಸಾಕಾರ ಮೂರ್ತಿಯಾಗಿದ್ದಾರೆ. ಈ ಒಂದು ಶಾಂತವೇರಿ ಗೋಪಾಲಗೌಡರು ತಮ್ಮ ಸಂಪೂರ್ಣ ಸಮಯ ಮತ್ತು ಜೀವನವನ್ನು ರೈತರ, ಕಾರ್ಮಿಕರ, ಹಿಂದುಳಿದವರ ಮತ್ತು ದೀನ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟರು. ಬಡಜನರ ಮತ್ತು ರೈತರ ಉನ್ನತಿಗಾಗಿ ನಿಸ್ವಾರ್ಥವಾಗಿ ದುಡಿದಂಥ ಚೇತನ ಈ ಒಂದು ಗೋಪಾಲಗೌಡರು ಆಗಿದ್ದಾರೆ. ಇವರು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಏರುಗತಿಯಲ್ಲಿ ಇರುವಾಗಲೇ ಕೇವಲ 49 ವಯಸ್ಸಿನಲ್ಲಿ ಅಂದರೆ 1971 ಜೂನ್ 7ರಂದು ಕೊನೆಯುಸಿರೆಳೆದರು ಎಂದು ತಿಳಿದು ಬರುತ್ತದೆ. ಇನ್ನು ಪ್ರಶ್ನೆ 5 ಬಿ ಶ್ಯಾಮಸುಂದರರ ಭೀಮಸೇನೆ
ಅಂತ ಪ್ರಶ್ನೆ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 77ನೇ ಜನ್ಮದಿನದಂದು ಈ ಒಂದು ಕರ್ನಾಟಕದ ಗುಲ್ಬರ್ಗಾದಲ್ಲಿ 1968 ಏಪ್ರಿಲ್ 29ರಂದು ಭೀಮಸೇನ ಎಂಬ ಸ್ವಯಂ ಸೇವಾ ದಳವನ್ನು ಈ ಒಂದು ಶ್ಯಾಮ್ ಸುಂದರ್ ಅವರು ರಚಿಸಿದರು. ಅದಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನೇ ಇಡಲಾಯಿತು. ಇದು ಸತ್ಯ ಮತ್ತು ಅಹಿಂಸೆಯ ಮೇಲೆ ಆಧಾರಿತವಾದಂಥ ಆತ್ಮರಕ್ಷಣೆಯ ಆಂದೋಲನವಾಗಿತ್ತು. ಅಸ್ಪೃಶ್ಯರಿಗಾಗಿ ಶೋಷಣೆಯನ್ನು ತಡೆಗಟ್ಟುವುದು ಮತ್ತು ಅಸ್ಪೃಶ್ಯರ ಅಭಿವೃದ್ಧಿ ಸಾಧಿಸುವುದು ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶವಾಗಿತ್ತು. ಈ ಕಾರಣಕ್ಕಾಗಿಯೇ ಈ ಒಂದು ಭೀಮಸೇನೆ ಜನಪ್ರಿಯವಾಗಿತ್ತು. ಆದ್ದರಿಂದ ಈ ಒಂದು ಶ್ಯಾಮ ಸುಂದರ್ ಅವರನ್ನು ಭಾರತದಲ್ಲಿ ದಲಿತ ಚಳುವಳಿಗಳ ಪಿತಾಮಹ ಎಂದು ಕರೆಯಲಾಗಿದೆ. ಇವರು ಭೀಮಸೇನ ಕ್ಯಾ ಚಾಹತಿ ಹೈ ಎಂಬ ಉರ್ದು ಕೃತಿಯನ್ನು ಸಹ ರಚಿಸಿದ್ದಾರೆ. 2 ಅಂಕದ ಕೊನೆಯ ಪ್ರಶ್ನೆ 6, ಕಾವೇರಿ ಜಲ ವಿವಾದ ಅಂತ ಇದೆ. ಈ ಒಂದು ಕಾವೇರಿ ಜಲ ವಿವಾದವು ಭಾರತದ 2 ರಾಜ್ಯಗಳಾದಂಥ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಗಂಭೀರವಾದಂಥ ಜಲ ವಿವಾದ ಅಥವಾ ಸಂಘರ್ಷವಾಗಿದೆ. ಇದರಿಂದಾಗಿ ಕೇಂದ್ರ ಸರ್ಕಾರ ಕಾವೇರಿ ಟ್ರಿಬ್ಯುನಲ್ ಅನ್ನು ರಚಿಸಿತು. 1991ರಲ್ಲಿ ಈ ಒಂದು ಟ್ರಿಬ್ಯುನಲ್ನ ಮಧ್ಯಂತರ ತೀರ್ಪಿನ ಪ್ರಕಾರ ಕರ್ನಾಟಕಕ್ಕೆ 53%, ತಮಿಳುನಾಡಿಗೆ 33% ಮತ್ತು ಕೇರಳಕ್ಕೆ 14% TMC ನೀರನ್ನು ಬಿಡಬೇಕೆಂದು ಈ ಒಂದು ಟ್ರಿಬ್ಯುನಲ್ ನಿಗದಿಪಡಿಸಿತು. ಆದರೆ 1993, 1996 ಮತ್ತು 1997ರಲ್ಲಿ ಈ ಒಂದು ಕಾವೇರಿ ನೀರಿಗಾಗಿ ಅನೇಕ ಜಲ ವಿವಾದಗಳು ಏರ್ಪಟ್ಟು 2002ರಲ್ಲಿ ಪುನಃ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿನ ಮೊರೆ ಹೋದಾಗ ಅದು ಪುನಃ 7 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕೆಂದು ತೀರ್ಪು ನೀಡಿತು. ಇದರಿಂದಾಗಿ ತಮಿಳುನಾಡಿನ 3,20,000 ಎಕರೆ ಪ್ರದೇಶ ನೀರಾವರಿಗೆ ಒಳಪಟ್ಟರೆ ಕರ್ನಾಟಕದ ಕೇವಲ 1,50,000 ಎಕರೆ ಪ್ರದೇಶ ಮಾತ್ರ ನೀರಾವರಿಗೆ ಒಳಪಟ್ಟಿತು. ಹೀಗೆ ಈ ಒಂದು ಕಾವೇರಿ ಜಲ ವಿವಾದಕ್ಕೆ ಕರ್ನಾಟಕ ಸರ್ಕಾರವು 25 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎಂದು ತಿಳಿದು ಬರುತ್ತದೆ. ಈ ತೆರನಾಗಿ 2 ಅಂಕದ ಪ್ರಶ್ನೆಗಳು ಇದ್ದರೆ, ಇನ್ನು ವಿಭಾಗ ಬ ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ 20ರಿಂದ 25 ಸಾಲುಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ ಒಟ್ಟು 20 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 7, ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಪರ ಸಂಘಟನೆಗಳ ಪಾತ್ರವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 8, LG ಹಾವನೂರ್ ಆಯೋಗದ ವರದಿಯ ಮುಖ್ಯಾಂಶಗಳನ್ನು ಪರೀಕ್ಷಿಸಿರಿ ಅಂತ ಇದೆ. ಪ್ರಶ್ನೆ 9, ನರಗುಂದ ಮತ್ತು ನವಲಗುಂದದ ರೈತರ ಆಂದೋಲನಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 10, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಗಡಿ ವಿವಾದವನ್ನು ಪರೀಕ್ಷಿಸಿರಿ ಅಂತ ಇದೆ. ಇನ್ನು 5 ಅಂಕದ ಕೊನೆಯ ಪ್ರಶ್ನೆ 11, ಕನ್ನಡ ಪರ ಗೋಕಾಕ್ ಚಳುವಳಿಯನ್ನು ವಿವರಿಸಿರಿ ಅಂತ ಈ ತೆರನಾಗಿ 5 ಅಂಕದ ಪ್ರಶ್ನೆಗಳು ಇದ್ದರೆ, ಇನ್ನು ವಿಭಾಗ ಕ ಈ ಕೆಳಗಿನವುಗಳಲ್ಲಿ ಬೇಕಾದ 2 ಪ್ರಶ್ನೆಗಳಿಗೆ 40ರಿಂದ 50 ಸಾಲುಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 2 ಪ್ರಶ್ನೆಗಳಿಗೆ 20 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 12, ಕರ್ನಾಟಕದ ಏಕೀಕರಣದಲ್ಲಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಪಾತ್ರವನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 13, ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿರಿ ಅಂತ ಇದೆ. ಕೊನೆಯ ಪ್ರಶ್ನೆ 14, ಕರ್ನಾಟಕದ ಗಡಿ ವಿವಾದಗಳನ್ನು ವಿವರಿಸಿರಿ ಅಂತ ಈ ತೆರನಾಗಿ 10 ಅಂಕದ ಪ್ರಶ್ನೆಗಳು ಇವೆ. ಇನ್ನು ಕೊನೆಯದಾಗಿ ವಿಭಾಗ ಡ ಇದರಲ್ಲಿ ಪ್ರಶ್ನೆ 15,
ನಿಮಗೆ ಒದಗಿಸಿದ ಬಾಹ್ಯ ರೇಖಾ ನಕಾಶೆಯಲ್ಲಿ ಉತ್ತರ ಕರ್ನಾಟಕದ ರೈತರ ಆಂದೋಲನದ ಕೇಂದ್ರಗಳನ್ನು ಗುರುತಿಸಿ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇಲ್ಲಿ ನಿಮಗೆ ಒದಗಿಸಿದಂಥ ಕರ್ನಾಟಕದ ಬಾಹ್ಯ ರೇಖಾ ನಕಾಶೆಯಲ್ಲಿ ಈ ಒಂದು ಉತ್ತರ ಕರ್ನಾಟಕದ ರೈತರ ಆಂದೋಲನದ ಕೇಂದ್ರಗಳನ್ನು ಗುರುತಿಸಿದ್ದಕ್ಕಾಗಿ 4 ಅಂಕಗಳು ಆದರೆ ಅವುಗಳ ಬಗ್ಗೆ ಟಿಪ್ಪಣಿ ಬರೆದಿದ್ದಕ್ಕಾಗಿ 6 ಅಂಕಗಳು ಇದ್ದು ಒಟ್ಟು 10 ಅಂಕಗಳನ್ನು ಹೊಂದಿರುವಂಥ ಪ್ರಶ್ನೆ ಇದಾಗಿದೆ. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇದ್ದಂಥ ಪ್ರಶ್ನೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಉನ್ನತಿಯನ್ನು ಪರೀಕ್ಷಿಸಿರಿ ಅಂತ ಈ ಥರನಾಗಿ 2024ರ ಪ್ರಶ್ನೆ ಪತ್ರಿಕೆ ಇದಾಗಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.